ಯಾವುದೇ ಒಂದು ಪರೀಕ್ಷೆ ನಡೆಯಬೇಕಾದ್ರೆ ಮೊದಲು ಆಯಾ ಕೋರ್ಸ್ನ ಪಠ್ಯ ಮುಗಿಬೇಕು. ಬಳಿಕ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಮಯಾವಕಾಶವನ್ನು ಕೊಡಬೇಕು. ಆದರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಪರೀಕ್ಷೆ ನಡೆಸೋಕೆ ಮುಂದಾಗಿರೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂತೀರಾ? ಈ ರಿಪೋರ್ಟ್ ನೋಡಿ. ಪಠ್ಯ ಮುಗಿಸದೆಯೇ ಶೈಕ್ಷಣಿಕ ವರ್ಷ ಕ್ಲೋಸ್. ಕರ್ನಾಟಕ ವಿವಿ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದ ಎಲ್ಲಾ ಕಾಲೇಜುಗಳ ಸ್ನಾತಕೋತ್ತರ ಪದವಿ ಕೋರ್ಟ್ನ ತರಗತಿಗಳ ಮೊದಲ ಮತ್ತು 3ನೇ ಸೆಮಿಸ್ಟರ್ ಪರೀಕ್ಷೆಯ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದ್ದು ಮಾರ್ಚ್ 12ರಿಂದ ಲಿಖಿತ ಪರೀಕ್ಷೆಗಳು ಆರಂಭಗೊಳ್ಳಲಿವೆ. ಆದರೆ ಇದಕ್ಕೆ ಕೆಲ ವಿದ್ಯಾರ್ಥಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು ಕನಿಷ್ಠ 10 ದಿನವಾದರೂ ಪರೀಕ್ಷೆ ದಿನಾಂಕ ಮುಂದೂಡಿ ಎಂದು ಆಗ್ರಹಿಸಿ ಹೋರಾಟ ಆರಂಭಿಸಿದ್ದಾರೆ. ಕರ್ನಾಟಕ ವಿವಿ ಅಧೀನದ ಕಾಲೇಜುಗಳ ಸ್ನಾತಕೋತ್ತರ ಪದವಿಯ ಶೈಕ್ಷಣಿಕ ವರ್ಷದ ವರ್ಕಿಂಗ್ ಡೇ ಫೆಬ್ರವರಿ 26ಕ್ಕೆ ಮುಕ್ತಾಯವಾಗಿದೆ. ಆದರೆ ವಿದ್ಯಾರ್ಥಿಗಳ ಸಿಲೆಬಸ್ ಮಾತ್ರ ಪೂರ್ಣವಾಗಿಲ್ಲವಂತೆ. ಕರ್ನಾಟಕ ವಿವಿ ಅಧ್ಯಾಪಕರು ಇನ್ನೂ ಪಾಠ ಮಾಡುತ್ತಿದ್ದಾರೆ. ಅಲ್ಲದೆ ಮಾರ್ಚ್ 10ರವರೆಗೆ ಸ್ನಾತಕೋತ್ತರ ಪದವಿಯ ಕೆಲ ಕೋರ್ಸ್ಗಳಿಗೆ ಪ್ರಾಕ್ಟಿಕಲ್ ಪರೀಕ್ಷೆ ಇವೆ. ಇದು ಮುಕ್ತಾಯ ಆಗುತ್ತಿದ್ದಂತೆಯೇ ಮಾರ್ಚ್ 12ಕ್ಕೆ ಲಿಖಿತ ಪರೀಕ್ಷೆಗಳು ಕೂಡ ಆರಂಭವಾಗಲಿದೆ. ಇದು ವಿದ್ಯಾರ್ಥಿಗಳ ತೊಂದರೆಗೆ ಎಡೆಮಾಡಿಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಯಾರಿ ಮಾಡಿಕೊಳ್ಳಲು ಅವಕಾಶವನ್ನೇ ಕೊಟ್ಟಿಲ್ಲ ಎಂದು ವಿದ್ಯಾರ್ಥಿಗಳು ಕರ್ನಾಟಕ ವಿವಿ ಆಡಳಿತ ಮಂಡಳಿ ಮೇಲೆ ಆರೋಪ ಮಾಡುತ್ತಿದ್ದು ಪ್ರತಿಭಟನೆಗಿಳಿದಿದ್ದಾರೆ. ಸೈನ್ಸ್ ಡಿಪಾರ್ಟ್ಮೆಂಟ್ ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಾರ್ಚ್ 10ನೇ ತಾರೀಕಿಂತನ ಲ್ಯಾಬ್ಗಳು ಅದಾವ. ಅದಾದ 2 ದಿನಕ್ಕೇನೆ ಮಾರ್ಚ್ 12ಕ್ಕೆ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. 2 ದಿನದಲ್ಲಿ ಅವ್ರು 3 ತಿಂಗಳು ಕವರ್ ಮಾಡುವಂತ ಸಿಲೆಬಸ್ ನ ಮುಗಿಸ್ಕೊಂಡು ನಾವು ಬರೆಯಕ್ಕಾಗಲ್ಲ. ಆಮೇಲೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಿಲೆಬಸ್ ಕೂಡ ಮುಗ್ದಿಲ್ಲ. ಹಿಂಗಿದ್ದಾಗಿನೂ ಪರೀಕ್ಷೆಯನ್ನ ಟೈಮ್ ಟೇಬಲ್ ಬಿಟ್ಟಾರ. ನಾವು ಹೆಂಗ್ ಇದು ಕೇವಲ ಕರ್ನಾಟಕ ವಿವಿ ಕ್ಯಾಂಪಸ್ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ. ಕರ್ನಾಟಕ ವಿವಿ ವ್ಯಾಪ್ತಿಯಲ್ಲಿ ಬರುವ ಹಾವೇರಿ, ಗದಗ, ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾಲೇಜುಗಳ ವಿದ್ಯಾರ್ಥಿಗಳ ಸಮಸ್ಯೆ. ಹೀಗಾಗಿ ಪರೀಕ್ಷೆ ಮುಂದೂಡಿ ಎಂದು ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಆದರೆ ಸರ್ಕಾರ ನೀಡಿರೋ ಕ್ಯಾಲೆಂಡರ್ ಆಫ್ ಇವೆಂಟ್ ಪ್ರಕಾರವೇ ನಾವು ಪರೀಕ್ಷೆಗಳನ್ನ ನಡೆಸಬೇಕಾಗುತ್ತೆ. ಈಗ ನಿಗದಿ ಮಾಡಿರೋ ದಿನಾಂಕವೂ ಸಹ ತಡವಾಗಿಯೇ ಆಗಿದೆ. ಈಗ ಮತ್ತೆ ಮುಂದೂಡಿದ್ರೆ ಮುಂದಿನ ಅಕಾಡೆಮಿಕ್ ಇಯರ್ಗೆ ತೊಂದರೆಯಾಗುತ್ತದೆ ಅನ್ನೋದು ಕರ್ನಾಟಕ ವಿವಿ ಕುಲಪತಿಯ ಸಮಜಾಯಿಷಿ. ಅಪ್ಲೋಡ್ ಮಾಡಿದ್ದು ನಾಳೆ ನಮಗೆ ಈ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಇರ್ತದೆ, ಗೌರ್ಮೆಂಟ್ ಕೊಟ್ಟಿದ್ದು ಕ್ಯಾಲೆಂಡರ್ ಆಫ್ ಈವೆಂಟ್ಸು, ಅದ್ರ ಪ್ರಕಾರ ನಾವು ಹೋಗಬೇಕಾಗ್ತದೆ. ಆದ್ರೂ ನಾವು ಮುಂದೆ ಹಾಕಿದ್ದೀವಿ ಎಕ್ಸಾಮನ್ನು. ಈಗ ಗೌರ್ಮೆಂಟ್ ಕೊಟ್ಟಿದ್ದ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹೋದರೆ ಇನ್ನೂ ಅರ್ಲಿ ಆಗಬೇಕಿತ್ತು. ಆದರೂ ನಾವು ಇದನ್ನು ಮುಂದೆ ಹಾಕಿದ್ದೀವಿ. ಈಗ ನಾವು ಡೀನ್ಸು, ಚೇರ್ಪರ್ಸನ್ಸು, ಎಲ್ಲ ಡಿಪಾರ್ಟ್ಮೆಂಟಿದ್ದು ಯಾರದ್ದೆಲ್ಲ ಕಂಪ್ಲೇಂಟ್ ಇದೆಯಲ್ಲ ಅವರದ್ದೆಲ್ಲ ಪ್ರಿನ್ಸಿಪಾಲ್ರನ್ನ ಕರೆಸಿದ್ದೀವಿ. ನಾವೀಗ ಒಂದು ಮೀಟಿಂಗ್ ಮಾಡ್ತೇವೆ. ಆನಂತರ ನಮ್ಮ ಡಿಸಿಷನನ್ನು ಅವರಿಗೆ ಹೇಳ್ತೇವೆ. ಸದ್ಯ ಪರೀಕ್ಷಾ ಮುಂದೂಡಿಕೆಗೆ ವಿದ್ಯಾರ್ಥಿ ವಲಯ ಆಗ್ರಹಿಸ್ತಾ ಇದ್ರೆ ಇತ್ತ ಮುಂದಿನ ಅಕಾಡೆಮಿಕ್ ಪ್ರಕ್ರಿಯೆಗಳು ವಿಳಂಬ ಆಗ್ತವೆ ಅನ್ನೋ ಸಬೂಬು ಕರ್ನಾಟಕ ವಿವಿಯವರು ಹೇಳ್ತಾ ಇದ್ದಾರೆ. ಈ ಹಗ್ಗ ಜುಗ್ಗಾಟದಲ್ಲಿಯೇ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಬೇಕಿರೋ ಅಮೂಲ್ಯ ಸಮಯವೂ ಹೋಗುತ್ತಾ ಇದೆ. ಹೀಗಾಗಿ ವಿವಿ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರ್ಣಯ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ. ಯಾವುದೇ ಒಂದು ಪರೀಕ್ಷೆ ನಡೆಯಬೇಕಾದ್ರೆ ಮೊದಲು ಆಯಾ ಕೋರ್ಸ್ನ ಪಠ್ಯ ಮುಗಿಬೇಕು. ಬಳಿಕ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಮಯಾವಕಾಶವನ್ನು ಕೊಡಬೇಕು. ಆದರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಪರೀಕ್ಷೆ ನಡೆಸೋಕೆ ಮುಂದಾಗಿರೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂತೀರಾ? ಈ ರಿಪೋರ್ಟ್ ನೋಡಿ. ಪಠ್ಯ ಮುಗಿಸದೆಯೇ ಶೈಕ್ಷಣಿಕ ವರ್ಷ ಕ್ಲೋಸ್. ಕರ್ನಾಟಕ ವಿವಿ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಧಾರವಾಡದ ಕರ್ನಾಟಕ
ವಿಶ್ವವಿದ್ಯಾಲಯದ ಅಧೀನದ ಎಲ್ಲಾ ಕಾಲೇಜುಗಳ ಸ್ನಾತಕೋತ್ತರ ಪದವಿ ಕೋರ್ಟ್ನ ತರಗತಿಗಳ ಮೊದಲ ಮತ್ತು 3ನೇ ಸೆಮಿಸ್ಟರ್ ಪರೀಕ್ಷೆಯ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದ್ದು ಮಾರ್ಚ್ 12ರಿಂದ ಲಿಖಿತ ಪರೀಕ್ಷೆಗಳು ಆರಂಭಗೊಳ್ಳಲಿವೆ. ಆದರೆ ಇದಕ್ಕೆ ಕೆಲ ವಿದ್ಯಾರ್ಥಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು ಕನಿಷ್ಠ 10 ದಿನವಾದರೂ ಪರೀಕ್ಷೆ ದಿನಾಂಕ ಮುಂದೂಡಿ ಎಂದು ಆಗ್ರಹಿಸಿ ಹೋರಾಟ ಆರಂಭಿಸಿದ್ದಾರೆ. ಕರ್ನಾಟಕ ವಿವಿ ಅಧೀನದ ಕಾಲೇಜುಗಳ ಸ್ನಾತಕೋತ್ತರ ಪದವಿಯ ಶೈಕ್ಷಣಿಕ ವರ್ಷದ ವರ್ಕಿಂಗ್ ಡೇ ಫೆಬ್ರವರಿ 26ಕ್ಕೆ ಮುಕ್ತಾಯವಾಗಿದೆ. ಆದರೆ ವಿದ್ಯಾರ್ಥಿಗಳ ಸಿಲೆಬಸ್ ಮಾತ್ರ ಪೂರ್ಣವಾಗಿಲ್ಲವಂತೆ. ಕರ್ನಾಟಕ ವಿವಿ ಅಧ್ಯಾಪಕರು ಇನ್ನೂ ಪಾಠ ಮಾಡುತ್ತಿದ್ದಾರೆ. ಅಲ್ಲದೆ ಮಾರ್ಚ್ 10ರವರೆಗೆ ಸ್ನಾತಕೋತ್ತರ ಪದವಿಯ ಕೆಲ ಕೋರ್ಸ್ಗಳಿಗೆ ಪ್ರಾಕ್ಟಿಕಲ್ ಪರೀಕ್ಷೆ ಇವೆ. ಇದು ಮುಕ್ತಾಯ ಆಗುತ್ತಿದ್ದಂತೆಯೇ ಮಾರ್ಚ್ 12ಕ್ಕೆ ಲಿಖಿತ ಪರೀಕ್ಷೆಗಳು ಕೂಡ ಆರಂಭವಾಗಲಿದೆ. ಇದು ವಿದ್ಯಾರ್ಥಿಗಳ ತೊಂದರೆಗೆ ಎಡೆಮಾಡಿಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಯಾರಿ ಮಾಡಿಕೊಳ್ಳಲು ಅವಕಾಶವನ್ನೇ ಕೊಟ್ಟಿಲ್ಲ ಎಂದು ವಿದ್ಯಾರ್ಥಿಗಳು ಕರ್ನಾಟಕ ವಿವಿ ಆಡಳಿತ ಮಂಡಳಿ ಮೇಲೆ ಆರೋಪ ಮಾಡುತ್ತಿದ್ದು ಪ್ರತಿಭಟನೆಗಿಳಿದಿದ್ದಾರೆ. ಸೈನ್ಸ್ ಡಿಪಾರ್ಟ್ಮೆಂಟ್ ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಾರ್ಚ್ 10ನೇ ತಾರೀಕಿಂತನ ಲ್ಯಾಬ್ಗಳು ಅದಾವ. ಅದಾದ 2 ದಿನಕ್ಕೇನೆ ಮಾರ್ಚ್ 12ಕ್ಕೆ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. 2 ದಿನದಲ್ಲಿ ಅವ್ರು 3 ತಿಂಗಳು ಕವರ್ ಮಾಡುವಂತ ಸಿಲೆಬಸ್ ನ ಮುಗಿಸ್ಕೊಂಡು ನಾವು ಬರೆಯಕ್ಕಾಗಲ್ಲ. ಆಮೇಲೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಿಲೆಬಸ್ ಕೂಡ ಮುಗ್ದಿಲ್ಲ. ಹಿಂಗಿದ್ದಾಗಿನೂ ಪರೀಕ್ಷೆಯನ್ನ ಟೈಮ್ ಟೇಬಲ್ ಬಿಟ್ಟಾರ. ನಾವು ಹೆಂಗ್ ಇದು ಕೇವಲ ಕರ್ನಾಟಕ ವಿವಿ ಕ್ಯಾಂಪಸ್ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ. ಕರ್ನಾಟಕ ವಿವಿ ವ್ಯಾಪ್ತಿಯಲ್ಲಿ ಬರುವ ಹಾವೇರಿ, ಗದಗ, ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾಲೇಜುಗಳ ವಿದ್ಯಾರ್ಥಿಗಳ ಸಮಸ್ಯೆ. ಹೀಗಾಗಿ ಪರೀಕ್ಷೆ ಮುಂದೂಡಿ ಎಂದು ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಆದರೆ ಸರ್ಕಾರ ನೀಡಿರೋ ಕ್ಯಾಲೆಂಡರ್ ಆಫ್ ಇವೆಂಟ್ ಪ್ರಕಾರವೇ ನಾವು ಪರೀಕ್ಷೆಗಳನ್ನ ನಡೆಸಬೇಕಾಗುತ್ತೆ. ಈಗ ನಿಗದಿ ಮಾಡಿರೋ ದಿನಾಂಕವೂ ಸಹ ತಡವಾಗಿಯೇ ಆಗಿದೆ. ಈಗ ಮತ್ತೆ ಮುಂದೂಡಿದ್ರೆ ಮುಂದಿನ ಅಕಾಡೆಮಿಕ್ ಇಯರ್ಗೆ ತೊಂದರೆಯಾಗುತ್ತದೆ ಅನ್ನೋದು ಕರ್ನಾಟಕ ವಿವಿ ಕುಲಪತಿಯ ಸಮಜಾಯಿಷಿ. ಅಪ್ಲೋಡ್ ಮಾಡಿದ್ದು ನಾಳೆ ನಮಗೆ ಈ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಇರ್ತದೆ, ಗೌರ್ಮೆಂಟ್ ಕೊಟ್ಟಿದ್ದು ಕ್ಯಾಲೆಂಡರ್ ಆಫ್ ಈವೆಂಟ್ಸು, ಅದ್ರ ಪ್ರಕಾರ ನಾವು ಹೋಗಬೇಕಾಗ್ತದೆ. ಆದ್ರೂ ನಾವು ಮುಂದೆ ಹಾಕಿದ್ದೀವಿ ಎಕ್ಸಾಮನ್ನು. ಈಗ ಗೌರ್ಮೆಂಟ್ ಕೊಟ್ಟಿದ್ದ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹೋದರೆ ಇನ್ನೂ ಅರ್ಲಿ ಆಗಬೇಕಿತ್ತು. ಆದರೂ ನಾವು ಇದನ್ನು ಮುಂದೆ ಹಾಕಿದ್ದೀವಿ. ಈಗ ನಾವು ಡೀನ್ಸು, ಚೇರ್ಪರ್ಸನ್ಸು, ಎಲ್ಲ ಡಿಪಾರ್ಟ್ಮೆಂಟಿದ್ದು ಯಾರದ್ದೆಲ್ಲ ಕಂಪ್ಲೇಂಟ್ ಇದೆಯಲ್ಲ ಅವರದ್ದೆಲ್ಲ ಪ್ರಿನ್ಸಿಪಾಲ್ರನ್ನ ಕರೆಸಿದ್ದೀವಿ. ನಾವೀಗ ಒಂದು ಮೀಟಿಂಗ್ ಮಾಡ್ತೇವೆ. ಆನಂತರ ನಮ್ಮ ಡಿಸಿಷನನ್ನು ಅವರಿಗೆ ಹೇಳ್ತೇವೆ. ಸದ್ಯ ಪರೀಕ್ಷಾ ಮುಂದೂಡಿಕೆಗೆ ವಿದ್ಯಾರ್ಥಿ ವಲಯ ಆಗ್ರಹಿಸ್ತಾ ಇದ್ರೆ ಇತ್ತ ಮುಂದಿನ ಅಕಾಡೆಮಿಕ್ ಪ್ರಕ್ರಿಯೆಗಳು ವಿಳಂಬ ಆಗ್ತವೆ ಅನ್ನೋ ಸಬೂಬು ಕರ್ನಾಟಕ ವಿವಿಯವರು ಹೇಳ್ತಾ ಇದ್ದಾರೆ. ಈ ಹಗ್ಗ ಜುಗ್ಗಾಟದಲ್ಲಿಯೇ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಬೇಕಿರೋ ಅಮೂಲ್ಯ ಸಮಯವೂ ಹೋಗುತ್ತಾ ಇದೆ. ಹೀಗಾಗಿ ವಿವಿ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರ್ಣಯ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಒಂದು ಪರೀಕ್ಷೆ ನಡೀಬೇಕಾದ್ರೆ ಮೊದಲು ಆಯಾ ಕೋರ್ಸ್ನ ಪಠ್ಯ ಮುಗಿಬೇಕು. ಬಳಿಕ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಮಯಾವಕಾಶವನ್ನು ಕೊಡಬೇಕು. ಆದರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಪರೀಕ್ಷೆ ನಡೆಸೋಕೆ ಮುಂದಾಗಿರೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂತೀರಾ? ಈ ರಿಪೋರ್ಟ್ ನೋಡಿ. ಪಠ್ಯ ಮುಗಿಸದೆಯೇ ಶೈಕ್ಷಣಿಕ ವರ್ಷ ಕ್ಲೋಸ್. ಕರ್ನಾಟಕ ವಿವಿ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದ ಎಲ್ಲಾ ಕಾಲೇಜುಗಳ ಸ್ನಾತಕೋತ್ತರ ಪದವಿ ಕೋರ್ಟ್ನ ತರಗತಿಗಳ ಮೊದಲ ಮತ್ತು 3ನೇ ಸೆಮಿಸ್ಟರ್ ಪರೀಕ್ಷೆಯ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದ್ದು ಮಾರ್ಚ್ 12ರಿಂದ ಲಿಖಿತ ಪರೀಕ್ಷೆಗಳು ಆರಂಭಗೊಳ್ಳಲಿವೆ. ಆದರೆ ಇದಕ್ಕೆ ಕೆಲ ವಿದ್ಯಾರ್ಥಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು ಕನಿಷ್ಠ 10 ದಿನವಾದರೂ ಪರೀಕ್ಷೆ ದಿನಾಂಕ ಮುಂದೂಡಿ ಎಂದು ಆಗ್ರಹಿಸಿ ಹೋರಾಟ ಆರಂಭಿಸಿದ್ದಾರೆ. ಕರ್ನಾಟಕ ವಿವಿ ಅಧೀನದ ಕಾಲೇಜುಗಳ ಸ್ನಾತಕೋತ್ತರ ಪದವಿಯ ಶೈಕ್ಷಣಿಕ ವರ್ಷದ ವರ್ಕಿಂಗ್ ಡೇ ಫೆಬ್ರವರಿ 26ಕ್ಕೆ ಮುಕ್ತಾಯವಾಗಿದೆ. ಆದರೆ ವಿದ್ಯಾರ್ಥಿಗಳ ಸಿಲೆಬಸ್ ಮಾತ್ರ ಪೂರ್ಣವಾಗಿಲ್ಲವಂತೆ. ಕರ್ನಾಟಕ ವಿವಿ ಅಧ್ಯಾಪಕರು ಇನ್ನೂ ಪಾಠ ಮಾಡುತ್ತಿದ್ದಾರೆ. ಅಲ್ಲದೆ ಮಾರ್ಚ್ 10ರವರೆಗೆ ಸ್ನಾತಕೋತ್ತರ ಪದವಿಯ ಕೆಲ ಕೋರ್ಸ್ಗಳಿಗೆ ಪ್ರಾಕ್ಟಿಕಲ್ ಪರೀಕ್ಷೆ ಇವೆ. ಇದು ಮುಕ್ತಾಯ ಆಗುತ್ತಿದ್ದಂತೆಯೇ ಮಾರ್ಚ್ 12ಕ್ಕೆ ಲಿಖಿತ ಪರೀಕ್ಷೆಗಳು ಕೂಡ ಆರಂಭವಾಗಲಿದೆ. ಇದು ವಿದ್ಯಾರ್ಥಿಗಳ ತೊಂದರೆಗೆ ಎಡೆಮಾಡಿಕೊಟ್ಟಿದೆ.
ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಯಾರಿ ಮಾಡಿಕೊಳ್ಳಲು ಅವಕಾಶವನ್ನೇ ಕೊಟ್ಟಿಲ್ಲ ಎಂದು ವಿದ್ಯಾರ್ಥಿಗಳು ಕರ್ನಾಟಕ ವಿವಿ ಆಡಳಿತ ಮಂಡಳಿ ಮೇಲೆ ಆರೋಪ ಮಾಡುತ್ತಿದ್ದು ಪ್ರತಿಭಟನೆಗಿಳಿದಿದ್ದಾರೆ. ಸೈನ್ಸ್ ಡಿಪಾರ್ಟ್ಮೆಂಟ್ ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಾರ್ಚ್ 10ನೇ ತಾರೀಕಿಂತನ ಲ್ಯಾಬ್ಗಳು ಅದಾವ. ಅದಾದ 2 ದಿನಕ್ಕೇನೆ ಮಾರ್ಚ್ 12ಕ್ಕೆ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. 2 ದಿನದಲ್ಲಿ ಅವ್ರು 3 ತಿಂಗಳು ಕವರ್ ಮಾಡುವಂತ ಸಿಲೆಬಸ್ ನ ಮುಗಿಸ್ಕೊಂಡು ನಾವು ಬರೆಯಕ್ಕಾಗಲ್ಲ. ಆಮೇಲೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಿಲೆಬಸ್ ಕೂಡ ಮುಗ್ದಿಲ್ಲ. ಹಿಂಗಿದ್ದಾಗಿನೂ ಪರೀಕ್ಷೆಯನ್ನ ಟೈಮ್ ಟೇಬಲ್ ಬಿಟ್ಟಾರ. ನಾವು ಹೆಂಗ್ ಇದು ಕೇವಲ ಕರ್ನಾಟಕ ವಿವಿ ಕ್ಯಾಂಪಸ್ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ. ಕರ್ನಾಟಕ ವಿವಿ ವ್ಯಾಪ್ತಿಯಲ್ಲಿ ಬರುವ ಹಾವೇರಿ, ಗದಗ, ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾಲೇಜುಗಳ ವಿದ್ಯಾರ್ಥಿಗಳ ಸಮಸ್ಯೆ. ಹೀಗಾಗಿ ಪರೀಕ್ಷೆ ಮುಂದೂಡಿ ಎಂದು ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಆದರೆ ಸರ್ಕಾರ ನೀಡಿರೋ ಕ್ಯಾಲೆಂಡರ್ ಆಫ್ ಇವೆಂಟ್ ಪ್ರಕಾರವೇ ನಾವು ಪರೀಕ್ಷೆಗಳನ್ನ ನಡೆಸಬೇಕಾಗುತ್ತೆ. ಈಗ ನಿಗದಿ ಮಾಡಿರೋ ದಿನಾಂಕವೂ ಸಹ ತಡವಾಗಿಯೇ ಆಗಿದೆ. ಈಗ ಮತ್ತೆ ಮುಂದೂಡಿದ್ರೆ ಮುಂದಿನ ಅಕಾಡೆಮಿಕ್ ಇಯರ್ಗೆ ತೊಂದರೆಯಾಗುತ್ತದೆ ಅನ್ನೋದು ಕರ್ನಾಟಕ ವಿವಿ ಕುಲಪತಿಯ ಸಮಜಾಯಿಷಿ. ಆ ಅಪ್ಲೋಡ್ ಮಾಡಿದ್ದು ನಾಳೆ ನಮಗೆ ಈ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಇರ್ತದೆ, ಗೌರ್ಮೆಂಟ್ ಕೊಟ್ಟಿದ್ದು ಕ್ಯಾಲೆಂಡರ್ ಆಫ್ ಈವೆಂಟ್ಸು, ಅದ್ರ ಪ್ರಕಾರ ನಾವು ಹೋಗಬೇಕಾಗ್ತದೆ. ಆದ್ರೂ ನಾವು ಮುಂದೆ ಹಾಕಿದ್ದೀವಿ ಎಕ್ಸಾಮನ್ನು. ಈಗ ಗೌರ್ಮೆಂಟ್ ಕೊಟ್ಟಿದ್ದ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹೋದರೆ ಇನ್ನೂ ಅರ್ಲಿ ಆಗಬೇಕಿತ್ತು. ಆದರೂ ನಾವು ಇದನ್ನು ಮುಂದೆ ಹಾಕಿದ್ದೀವಿ. ಈಗ ನಾವು ಡೀನ್ಸು, ಚೇರ್ಪರ್ಸನ್ಸು, ಎಲ್ಲ ಡಿಪಾರ್ಟ್ಮೆಂಟಿದ್ದು ಯಾರದ್ದೆಲ್ಲ ಕಂಪ್ಲೇಂಟ್ ಇದೆಯಲ್ಲ ಅವರದ್ದೆಲ್ಲ ಪ್ರಿನ್ಸಿಪಾಲ್ರನ್ನ ಕರೆಸಿದ್ದೀವಿ. ನಾವೀಗ ಒಂದು ಮೀಟಿಂಗ್ ಮಾಡ್ತೇವೆ. ಆನಂತರ ನಮ್ಮ ಡಿಸಿಷನನ್ನು ಅವರಿಗೆ ಹೇಳ್ತೇವೆ. ಸದ್ಯ ಪರೀಕ್ಷಾ ಮುಂದೂಡಿಕೆಗೆ ವಿದ್ಯಾರ್ಥಿ ವಲಯ ಆಗ್ರಹಿಸ್ತಾ ಇದ್ರೆ ಇತ್ತ ಮುಂದಿನ ಅಕಾಡೆಮಿಕ್ ಪ್ರಕ್ರಿಯೆಗಳು ವಿಳಂಬ ಆಗ್ತವೆ ಅನ್ನೋ ಸಬೂಬು ಕರ್ನಾಟಕ ವಿವಿಯವರು ಹೇಳ್ತಾ ಇದ್ದಾರೆ. ಈ ಹಗ್ಗ ಜುಗ್ಗಾಟದಲ್ಲಿಯೇ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಬೇಕಿರೋ ಅಮೂಲ್ಯ ಸಮಯವೂ ಹೋಗುತ್ತಾ ಇದೆ. ಹೀಗಾಗಿ ವಿವಿ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರ್ಣಯ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಒಂದು ಪರೀಕ್ಷೆ ನಡೀಬೇಕಾದ್ರೆ ಮೊದಲು ಆಯಾ